ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋವನ್ನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮ್ಮ ನೇಚರ್ ಕ್ರಿಯೇಷನ್ ವತಿಯಿಂದ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ನಾವು ಮಾತಾಡ್ತಾ ಇದ್ದೇವೆ ಬಿಗ್ ಬಾಸ್ ಸೀಸನ್ 12ರ ಒಬ್ಬ ಅದ್ಭುತ ನಟ ಅಥವಾ ಅದ್ಭುತ ಪ್ರತಿಭೆಗಾರ ಆಗಿರ್ತಕ್ಕಂಥ ಜನರ ಅಚ್ಚುಮೆಚ್ಚಿನ ಗಿಲ್ಲಿ ನಟರವರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ತಾ ಇದ್ದೇವೆ. ಅವರು ಹೇಗೆ ಹುಟ್ಟಿದ್ರು, ಅವರ ಜೀವನ ಹೇಗಿತ್ತು ಅಂಡ್ ಹೇಗೆ ಬಿಗ್ ಬಾಸ್‌ಗೆ ಹೋದ್ರು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಇವತ್ತಿನ ಮಾಹಿತಿನ ಶುರು ಮಾಡೋಣ. ಗಿಲ್ಲಿ ನಟರವರ ನಿಜವಾದ ಹೆಸರು ನಟರಾಜ್. ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮಠದಪುರ ಊರಿನಲ್ಲಿ ಜನಿಸಿರ್ತಾರೆ. ಸರಳ ಕೃಷಿಕ ಕುಟುಂಬದಲ್ಲಿ ಹುಟ್ಟಿದ ನಟರಾಜ್ ಬಾಲ್ಯದಿಂದಲೇ ಹಾಸ್ಯಪ್ರಿಯ. ಶಾಲೆಯ ದಿನಗಳಲ್ಲಿ ನಾಟಕ, ನಕಲು, ಹಾಸ್ಯ ಪ್ರದರ್ಶನಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅವರ ಸಹಪಾಠಿಗಳು ಅವರಿಗೆ ಗಿಲ್ಲಿ ಅನ್ನೋ ಬಿರುದನ್ನ ಕೊಟ್ಟರು. ಅಂದಿನಿಂದಲೇ ಅದು ಅವರ ಗುರುತು ಆಯಿತು. ಆವಾಗ ಗಿಲ್ಲಿ ಎಂಬ ಹೆಸರಿನ ಜೊತೆಗೆ ನಟ ಅಂದ್ರೆ ನಟರಾಜ್ನ ಮೊದಲನೇ ಎರಡು ಅಕ್ಷರವನ್ನ ತೆಗೆದುಕೊಂಡು ಗಿಲ್ಲಿ ನಟ ಎಂಬ ಒಂದು ಹೆಸರನ್ನ ಇವರು ಇಟ್ಟಿಕೊಂಡರು ಅಥವಾ ಎಲ್ಲೆಡೆ ಪ್ರಸಿದ್ಧಿ ಪಡಿಸಿಕೊಂಡರು. ಮಳವಳ್ಳಿಯಿಂದ ಬೆಂಗಳೂರಿಗೆ ಬಂದ ಗಿಲ್ಲಿ ನಟ ಜೀವನದಲ್ಲಿ ಏನಾದರೂ ದೊಡ್ಡದನ್ನ ಸಾಧಿಸಬೇಕೆಂಬ ಕನಸನ್ನ ಹೊತ್ತಿದ್ದರು. ಆದರೆ ಇಲ್ಲಿ ಹಾಸ್ಯ ಕಲಾವಿದನಿಗೆ ಅವಕಾಶ ಸಿಗೋದು ಸುಲಭವಲ್ಲ. ಮೊದಲು ಅವರು ಚಿಕ್ಕ ಹಾಸ್ಯ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು. ತಮ್ಮ ನ್ಯಾಚುರಲ್ ನಗುವು, ಗ್ರಾಮೀಣ ಸ್ಟೈಲ್ ಹಾಸ್ಯ ಇದರಿಂದ ಜನರ ಮನಗೆದ್ದರು. ಅವರ ವಿಡಿಯೋಗಳು ವೈರಲ್ ಆಗಿ ಗಿಲ್ಲಿ ನಟ ಎಂಬ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಹಿಟ್ ಆಯಿತು. ಸೋಷಿಯಲ್ ಮೀಡಿಯಾ ಯಶಸ್ಸಿನ ನಂತರ ಅವರು ಕನ್ನಡ ಟಿವಿ ಶೋಗಳು, ಹಾಸ್ಯ ವೇದಿಕೆಗಳು ಮತ್ತು ಯೂಟ್ಯೂಬ್ ಕಂಟೆಂಟ್‌ಗಳಲ್ಲಿ ಕಾಣಿಸಿಕೊಂಡರು. ಕಾಮಿಡಿ, ಡಬ್ಬಿಂಗ್, ಮಿಮಿಕ್ರಿ ಎಲ್ಲಾ ಕ್ಷೇತ್ರದಲ್ಲೂ ತನ್ನದೇ ಆದ ಸ್ಟೈಲನ್ನ ನಿರ್ಮಿಸಿಕೊಂಡರು. ಅವರ ಮಾತುಗಳಲ್ಲಿ ಹಳ್ಳಿಯ ನಂಟು ಹಾಗೂ ನಗುವಿನ ಪಾಠಗಳು ಮತ್ತು ಜನರ ದಿನನಿತ್ಯದ ಸಮಸ್ಯೆಗಳ ತಮಾಷೆಗಳು ಪರಿಹಾರವಾಗುತ್ತಿದ್ದವು. 2025ರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ಆಯ್ಕೆಯಾದರು. ಆಟದ ಮನೋಭಾವ, ನಗುವಿನ ಹಾದಿ, ಎಲ್ಲರ ಜೊತೆ ಬೆರೆಯುವ ಗುಣ ಇವುಗಳಿಂದ ಅವರು ಬೇಗನೆ ಪ್ರೇಕ್ಷಕರ ಹೃದಯ ಗೆದ್ದರು. ಗಿಲ್ಲಿ ನಟ ಅವರು ಕಾವ್ಯ ಶೈವ ಜೊತೆಗಿನ ಅವರ ಸ್ನೇಹ, ಟಾಸ್ಕ್ಗಳಲ್ಲಿ ತೋರಿಸಿದ ನ್ಯಾಚುರಲ್ ಎನರ್ಜಿ ಇವು ಬಿಗ್ ಬಾಸ್ ಹೌಸ್ನ ಮುಖ್ಯ ಆಕರ್ಷಣೆಗಳಾಗಿ ಜನರ ಮನಸ್ಸನ್ನು ಗೆಲ್ಲುತ್ತಿದ್ದಾರೆ. ಹಾಸ್ಯ ಮಾಡಿ ಎಲ್ಲರನ್ನೂ ಖುಷಿ ಪಡಿಸುವುದೇ ಅವರ ಶಕ್ತಿ. ಆದರೆ ಅದೇ ಸಮಯದಲ್ಲಿ ತೀವ್ರವಾದ ಟಾಸ್ಕ್ಗಳಲ್ಲಿ ತಮ್ಮ ಹೋರಾಟದ ಮನೋಭಾವ ತೋರಿಸಿದ್ದಾರೆ. ಗಿಲ್ಲಿ ನಟನ ಪ್ರಮುಖ ಗುಣ ಸರಳತನ ಮತ್ತು ನಂಬಿಕೆಯ ಜೀವನ ಶೈಲಿ. ಅವರ ಸದಾ ಹಳ್ಳಿಯ ಜನ ಮತ್ತು ರೈತರ ಜೀವನದ ಮಾತುಗಳನ್ನು ಹಾಸ್ಯದಲ್ಲಿ ನೈಜವಾಗಿ ತೋರಿಸುತ್ತಾರೆ. ಇವರ ಅಭಿಮಾನಿಗಳು ಅವರನ್ನ ಹಳ್ಳಿಗಲ್ಲಿನ ಹಾಸ್ಯ ಹೀರೋ ಎಂದು ಕರೆಯುತ್ತಾರೆ.
ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲೆಡೆ ಅವರು ಜನಪ್ರಿಯರಾಗಿದ್ದಾರೆ. ಗಿಲ್ಲಿ ನಟ ಅವರು ಹೇಳುವುದು ಒಂದೇ ಮಾತು: ನಗು ಅದು ಎಲ್ಲ ಸಮಸ್ಯೆಗಳಿಗೂ ಕೂಡ ಔಷಧಿಯಾಗುತ್ತದೆ. ಇನ್ನು ಗಿಲ್ಲಿಯವರ ತಂದೆ ತಾಯಿಯರು ರೈತರು. ಜೀವನದ ಆರಂಭದಲ್ಲೇ ಅವರು ಬಡತನವನ್ನು ಅನುಭವಿಸುತ್ತಿದ್ದಾರೆ. ಅಣ್ಣ ತಮ್ಮಂದಿರ ಮಾಹಿತಿ ಬಹಿರಂಗವಾಗಿಲ್ಲ. ಆದರೆ ಕುಟುಂಬದ ಎಲ್ಲರೂ ಅವರ ಹಾಸ್ಯ ಯಾತ್ರೆಗೆ ಬೆಂಬಲ ನೀಡುತ್ತಾರೆ. ಅವರು ಐಟಿಐ ವಿದ್ಯಾಭ್ಯಾಸವನ್ನು ಮುಗಿಸಿ ಮೊದಲ ಚಿತ್ರೀಕರಣ ಸೆಟ್ನಲ್ಲಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದರು. ನಂತರ ಒಳ್ಳೆಯ ಕೀರ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ವೀಕ್ಷಕರೇ, ಇವತ್ತು ಗಿಲ್ಲಿ ನಟ ಅವರು ಬಿಗ್ ಬಾಸ್ ಹೌಸ್‌ನಲ್ಲಿ ಇರಬಹುದು. ನಾಳೆ ಕನ್ನಡ ಸಿನಿಮಾ ಅಥವಾ ಶೋಗಳಲ್ಲಿ ಕಾಣಿಸಬಹುದು. ಆದರೆ ಅವರ ಹೃದಯದಲ್ಲಿ ಹಳ್ಳಿಯ ನಂಟು, ಜನರ ನಗುವಿನ ಪ್ರೀತಿ ಅವು ಎಂದಿಗೂ ಬದಲಾಗೋದಿಲ್ಲ. ಗಿಲ್ಲಿ ನಟ, ನಿನ್ನ ಹಾಸ್ಯ ನಮ್ಮೆಲ್ಲರ ಮನದ ಶಕ್ತಿಯಾಗಲಿ. ನಾನೊಬ್ಬಳು ಗಿಲ್ಲಿ ನಟನ ಅಭಿಮಾನಿಯಾಗಿದ್ದೇನೆ. ನೀವು ಕೂಡ ಗಿಲ್ಲಿಯವರ ಅಭಿಮಾನಿಯಾಗಿದ್ದರೆ ರೆಡ್ ಹಾರ್ಟ್ ಅನ್ನ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದುವರೆಗೂ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು.